ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಏಕಾದಶಿಯ ಆಚರಣೆಯ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ರಿ ಕಮೆಂಟ್ಸಲ್ಲಿ. ಏಕಾದಶಿ 19ನೇ ತಾರೀಕು ಬಂದಿರುವಂತಹದ್ದು, ಅಂದರೆ ಮಂಗಳವಾರ ಏಕಾದಶಿ ಬಂದಿದೆ. ಸೋಮವಾರ 18ನೇ ತಾರೀಕು ದಶಮಿ ಬಂದಿರುವಂತಹದ್ದು. ಬುಧವಾರ ದ್ವಾದಶಿ ಆಚರಣೆ ನಿಮಗೆ ಬರುವಂತಹದ್ದು. ಯಾರೆಲ್ಲ ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ, ಸೋಮವಾರ ಸಾಯಂಕಾಲ ಅಂತಂದರೆ ದಶಮಿಯ ದಿವಸವೇ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಇದು ಚಾತುರ್ಮಾಸದಲ್ಲಿ ಬರುವಂತಹ ಒಂದು ವಿಶಿಷ್ಟವಾದಂತಹ ಏಕಾದಶಿ. ತಪ್ಪದೇ ಆದಷ್ಟು ಸಹ ಎಲ್ಲರೂ ಆಚರಣೆಯನ್ನು ಮಾಡಿ. ಆರಾಧನೆಯ ಪೂಜೆಗಳನ್ನು ಯಾರೆಲ್ಲ ಮಾಡಿದ್ದೀರಾ ಅವರು ಕೂಡ ತಪ್ಪದೆ ಈ ಏಕಾದಶಿಯನ್ನು ಆಚರಣೆ ಮಾಡುವಂತಹದ್ದು. ಏಕೆಂತಂದರೆ ಆರಾಧನೆ ಕಳಿತಿದ್ದ ಹಾಗೆ ಬರ್ತಾ ಇರುವಂತಹ ಒಂದು ಮೊದಲನೇ ಏಕಾದಶಿ. ಆರಾಧನೆಯ ಪೂಜೆಯನ್ನು ಮಾಡಿರುವಂತಹವರು, ಮಾಡಿಲ್ದಲೇ ಇರುವಂತಹವರು ಎಲ್ಲರೂ ಸಹ ಈ ಏಕಾದಶಿಯನ್ನು ಆಚರಣೆ ಮಾಡುವಂತಹದ್ದು. ಸೋಮವಾರ ಸಾಯಂಕಾಲ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ನಿಮ್ಮ ಸಂಕಲ್ಪ ಮತ್ತು ಏಕಾದಶಿ ಆಚರಣೆ ಪ್ರಾರಂಭ ಆಗುತ್ತೆ. ಸೋಮವಾರ ಸಾಯಂಕಾಲ ಒಂದು 5:15 5:15 ಒಳಗಡೆ ನೀವು ರಾಯರ ಮುಂದೆ ದೀಪವನ್ನು ಹಚ್ಚಬೇಕು. ತಲೆಗೆ ಸ್ನಾನವನ್ನು ಮಾಡಿಕೊಂಡು ರಾಯರ ಫೋಟೋ ಎಲ್ಲ ಒರೆಸುವಂತಹ ಅವಶ್ಯಕತೆ ಇಲ್ಲ. ರಾಯರ ಮುಂದೆ ತುಪ್ಪದ ದೀಪವನ್ನು ಏನು ಹಚ್ಚಬೇಕಂತ ಏನಿಲ್ಲ. ಇವತ್ತಿನ ದಿವಸ ಅಂದರೆ ದಶಮಿಯ ದಿವಸ ರಾಯರ ಎದುರುಗಡೆ 2 ದೀಪವನ್ನು ಹಚ್ಚಿ ನಿಮ್ಮ ಬಲಗೈಯಲ್ಲಿ ಸ್ವಲ್ಪ ಹಳದಿ ಅಕ್ಷತೆಯನ್ನು ತೆಗೆದುಕೊಂಡು ಈ 3 ದಿನಗಳ ಕಾಲ ನಾನು ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿಕೊಂಡು ನಿಮ್ಮ ಯಾವ ಕಷ್ಟ ಕಳೆಯೋದಕ್ಕೋಸ್ಕರ ನೀವು ಈ ಏಕಾದಶಿಯನ್ನು ಆಚರಣೆ ಮಾಡ್ತೀರಾ, ಅಥವಾ ರಾಯರಿಂದ ಏನಾದರೂ ನಿಮಗೆ ಇಷ್ಟಾರ್ಥ ಈಡೇರಿಕೆ ಆಗಬೇಕಾ ಅನ್ನುವಂತಹದ್ದನ್ನು ಸಹ ರಾಯರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಿ. ಇಲ್ಲಿಂದ ನಿಮ್ಮ ಈ ಏಕಾದಶಿಯ 3 ದಿನಗಳ ಕಾಲದ ವ್ರತ ಪ್ರಾರಂಭ ಆಗುತ್ತೆ. ಇನ್ನು ಅವತ್ತಿನ ದಿವಸ ರಾತ್ರಿ ನೀವು ಸಿಹಿ ಅವಲಕ್ಕಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸ್ದಲೇ ರವೆ ಉಪ್ಪಿಟ್ಟನ್ನು ಮಾಡಿಕೊಂಡು ನೀವು ತಿನ್ನಬಹುದು. ದಶಮಿಯ ದಿವಸ ರಾತ್ರಿ ಹೇಳ್ತಾ ಇರೋದು ಸಿಹಿ ಅವಲಕ್ಕಿ ಅಥವಾ ಉಪ್ಪಿಟ್ಟನ್ನು ಮಾಡಿಕೊಂಡು ತಿನ್ನಿ. ಚಾಪೆಯ ಮೇಲೆ ಮಲ್ಕೊಳ್ಳಿ. ಈ ಏಕಾದಶಿಯ ದಿವಸವೂ ಸಹ ಚಾಪೆ ಮೇಲೆ ಮಲ್ಕೊಂಡ್ರೆ ಒಳ್ಳೆಯದು. ದ್ವಾದಶಿಯ ದಿವಸ ಏನು ಅಗತ್ಯ ಇರೋದಿಲ್ಲ. ಏಕಾದಶಿ ಮತ್ತು ದಶಮಿ ಎರಡೂ ದಿವಸವೂ ನೀವು ಚಾಪೆಯ ಮೇಲೆ ಮಲ್ಕೊಂಡು ಕಾಲವನ್ನು ಕಳೆಯಬೇಕು. ಇನ್ನು ಇವತ್ತು ದಶಮಿಯ ದಿವಸದ ಇದಿಷ್ಟು ಆಚರಣೆ ಹೇಳಿದ್ದೀನಿ. ಇನ್ನು ಏಕಾದಶಿ ಅಂತ ಹೇಳಿ ಬಂದಾಗ ನೀವು ಆದಷ್ಟು ಬೇಗ ಎದ್ದೇಳಬೇಕು. ಮತ್ತೆ ತಲೆಗೆ ಸ್ನಾನ ಮಾಡ್ಕೋಬೇಕು. ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ನೀವು ಸ್ವಚ್ಛ ಮಾಡಿಕೊಂಡು ನೀವು ಸಹ ಮತ್ತೆ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಹಾಕ್ಕೋಬೇಕು. ದೇವರ ಮನೆಯಲ್ಲಿ ಹೇಗೆ ನೀವು ಎಲ್ಲ ಫೋಟೋಗಳಿಗೆ ಹೂ ಹಾಕೋತೀರಾ ಹಾಕ್ಕೊಳ್ಳಿ. ನಾಳೆ ಕೇವಲ ರಾಯರ ಪೂಜೆಗಷ್ಟೇ ಒತ್ತು ಕೊಡಬೇಡಿ. ಚಾತುರ್ಮಾಸದ ಒಂದು ವಿಶಿಷ್ಟವಾದಂತಹ ಏಕಾದಶಿ ಆದ್ದರಿಂದ ಭಗವಾನ್ ಶ್ರೀಮನ್ ಮಹಾವಿಷ್ಣುವಿನ ನಾವು ಸ್ಮರಣೆಗೆ ಒತ್ತನ್ನು ಕೊಡಲೇಬೇಕು. ಇಲ್ಲ ಅಂತಂದರೆ ನಮ್ಮ ಏಕಾದಶಿ ಆಚರಣೆ ಪರಿಪೂರ್ಣ ಆಗೋದಿಲ್ಲ. ಆ ಶ್ರೀಮನ್ನಾರಾಯಣನ ಸ್ವರೂಪದ ಯಾವುದಾದ್ರೂ ಒಂದು ಫೋಟೋ ಅಥವಾ ವಿಗ್ರಹ ಇದ್ದರೆ ಅದನ್ನು ಕೂಡ ಒರೆಸ್ಕೊಳ್ಳಿ. ಶ್ರದ್ಧೆಯಿಂದ ಅವರಿಗೆ ಗಂಧ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ಸ್ವಲ್ಪ ತುಳಸಿಯನ್ನು ಏರಿಸ್ಕೊಳ್ಳಿ. ನಾಳೆ 2 ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ನೀವು ಮಾಡಬೇಕಾಗತ್ತೆ. ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಫೋಟೋದ ಮುಂದೆ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಇನ್ನು ರಾಯರ ಫೋಟೋವನ್ನು ಒರೆಸ್ಕೊಳ್ಳಿ. ಶುದ್ಧವಾದಂತಹ ಗಂಧ ಅಥವಾ ಗೋಪಿ ಚಂದನದಿಂದ ಕೇವಲ 6 ಬೊಟ್ಟುಗಳನ್ನು ಮಾತ್ರ ಇಡಿ. ರಾಯರಿಗೆ ತುಳಸಿಯನ್ನು ಮಾತ್ರ ಹಚ್ಚಿ.
ಬೇರೆ ಹೂಗಳನ್ನು ಹಾಕಿಡಲಿಕ್ಕೆ ಬರೋದಿಲ್ಲ ಮತ್ತು ನೀರನ್ನು ಕೂಡ ರಾಯರಿಗೆ ಇಡೋದಕ್ಕೆ ಅವತ್ತಿನ ದಿವಸ ಬರೋದಿಲ್ಲ. ತುಳಸಿಯನ್ನು ಹಾಕೋತೀರ, ರಾಯರ ಮುಂದೆ 2 ತುಪ್ಪದ ದೀಪಗಳನ್ನು ಹಚ್ಚೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ರಾಯರಿಗೆ ಏಕಾದಶಿಯ ದಿವಸ ಗಾಯತ್ರಿ ಮಂತ್ರ ಹೇಳುವಂತಹದ್ದು, 5 ಮಣ್ಣಿನ ದೀಪಾರಾಧನೆಯನ್ನು ಮಾಡುವಂತಹದ್ದನ್ನು ಮಾಡಬೇಡಿ. 2 ದೀಪ ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೋಬೇಕು. ತುಳಸಿ ಪೂಜೆ ಮಾಡಿ ದೇವರ ಮನೆಯಲ್ಲಿ ಇಟ್ಟಿರುವಂತಹ ದೀಪಗಳನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ, ಇದಾದಮೇಲೆ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಮುಂದೆ ಇಟ್ಟಿರುವಂತಹ ಒಂದು ಮಣ್ಣಿನ ದೀಪವನ್ನು ಹಚ್ಕೊಳ್ಳಿ. ರಾಯರ ಮುಂದೆ ದೀಪವನ್ನು ಹಚ್ಚಿಬಿಟ್ಟು ಮತ್ತೆ ನೀವು ಬಲಗೈಯಲ್ಲಿ ಹಳದಿ ಅಕ್ಷತೆಯನ್ನು ಹಿಡಿದು ಅವತ್ತಿನ ದಿವಸದ ಸಂಕಲ್ಪವನ್ನು ಮಾಡ್ಕೋಬೇಕು. ಇವತ್ತಿನ ಏಕಾದಶಿಯನ್ನು ನಾನು ಸಂಪೂರ್ಣವಾಗಿ ಉಪವಾಸವನ್ನು ಮಾಡಿ ಕಳೀತೇನೆ. ನನ್ನ ಈ ಇಷ್ಟಾರ್ಥಗಳನ್ನು ಈಡೇರಿಸಿ ಅಥವಾ ನನ್ನ ಈ ಕಷ್ಟಗಳನ್ನು ಕಳೀರಿ ಅಂತ ಹೇಳಿ ಶ್ರೀಮನ್ ಮಹಾವಿಷ್ಣುವನ್ನೂ ಸಹ ಸ್ಮರಣೆ ಮಾಡಿ, ಅವರಲ್ಲೂ ಪ್ರಾರ್ಥನೆ ಮಾಡಿ, ರಾಯರಲ್ಲೂ ಕೂಡ ಪ್ರಾರ್ಥನೆ ಮಾಡಿ ಆ ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಿಬಿಡಿ. ಇದಾದ ತಕ್ಷಣ ಧೂಪ ತೋರಿಸಿದ್ದಾದ ಮೇಲೆ ನೀವು ಬೆಟ್ಟದ ನೆಲ್ಲಿಕಾಯಿಯನ್ನು ದೀಪವನ್ನು ಹಚ್ಕೋಬೇಕಾಗುತ್ತೆ. ವಿಷ್ಣುವಿನ ಸ್ವರೂಪದ ಫೋಟೋದ ಮುಂದೆ ಒಂದು ತಟ್ಟೆಯನ್ನು ಇಡಿ, ಅದರ ಮೇಲೆ ಒಂದು 4 ಕಾಳು ಹಳದಿ ಅಕ್ಷತೆ ಹಾಕಿಬಿಟ್ಟು ಬೆಟ್ಟದ ನೆಲ್ಲಿಕಾಯಿಯ ಮೇಲ್ಭಾಗವನ್ನು ಯಾವುದೇ ಕಾರಣಕ್ಕೂ ಚಾಕುವಿನಿಂದ ಕುಯ್ಬೇಡಿ, ತೊಟ್ಟು ಮೇಲ್ಭಾಗಕ್ಕೆ ಬರಬೇಕು. ಆ ರೀತಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಬಿಟ್ಟು ಆ ತಟ್ಟೆಯ ಮೇಲೆ ಒಂದು ಹೂವನ್ನು ಇಟ್ಟು 2 ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿಬಿಟ್ಟು ಆ ಬೆಟ್ಟದ ನೆಲ್ಲಿಕಾಯಿಯ ಮೇಲೆ ಇಡಿ. ಅದನ್ನು ಹಚ್ಚಿ ಒಂದು ಊದ್ಗಡ್ಡಿನಲ್ಲಿ ಹಚ್ಚಿಬಿಟ್ಟು ವಿಷ್ಣು ಸಹಸ್ರನಾಮವನ್ನು ಆ ದೀಪ ಉರಿತಾ ಇರುವಂತಹ ಸಂದರ್ಭದಲ್ಲಿ ಹೇಳ್ಕೊಳ್ಳಿದ್ದಕ್ಕೆ ಪ್ರಾರಂಭ ಮಾಡಿ. ಇದು ಬಹಳ ಶ್ರೇಷ್ಠ ಮತ್ತು ನಿಮ್ಮ ಕಷ್ಟವನ್ನು ಖಂಡಿತ ಇದು ಕಳೆಯುತ್ತೆ. ಇನ್ನೊಂದು ಏನು ನಿಮಗೆ ಅನುಮಾನ ಅಂತಂದರೆ, ಬೆಟ್ಟದ ನೆಲ್ಲಿಕಾಯಿಯ ದೀಪ ಸ್ವಲ್ಪ ಹೊತ್ತು ಉರಿಯುತ್ತೆ, ವಿಷ್ಣು ಸಹಸ್ರನಾಮ ಬಹಳ ಇದೆ ಅಂತಂದು. ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟು ಸಾಲುಗಳನ್ನಾಗುತ್ತೆ ಅಷ್ಟು ಸಾಲು ಹೇಳ್ತಾ ಇರಿ. ಅದು ಎಷ್ಟೊತ್ತಿಗೆ ದೀಪ ನಂದಿ ಹೋದ್ರೂ ತೊಂದರೆ ಇಲ್ಲ, ನೀವು ಓದೋದನ್ನು ಮುಂದುವರಿಸಿ. ಅದೇನು ದೀಪ ನೀವು ಹೇಳೋ ಅಷ್ಟೊತ್ತು ಉರಿಲೇಬೇಕು ಅಂತೇನಿಲ್ಲ, ಎಷ್ಟೊತ್ತು ಉರಿದ್ರೂ ಪರವಾಗಿಲ್ಲ. ವಿಷ್ಣು ಸಹಸ್ರನಾಮವನ್ನು ಆ ಸಮಯದಲ್ಲಿ ಸಂಪೂರ್ಣವಾಗಿ ಓದಿ. ನಾಳೆ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾಳೆ ಬಹಳ ವಿಶಿಷ್ಟವಾದಂತಹ ಏಕಾದಶಿ ಆಗಿರೋದ್ರಿಂದ ನೀವು ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಬೇಕು. ಅದರ ಜೊತೆಯಲ್ಲಿ ರಾಯರ ಅಷ್ಟೋತ್ತರ ಹೇಳ್ಕೊಳ್ಳುವಂತಹದ್ದು, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳುವಂತಹದ್ದನ್ನು ಮಾಡಿ. ಇದಾದಮೇಲೆ ಶ್ರೀಮನ್ ಮಹಾವಿಷ್ಣುವಿಗೆ ಏನಾದರೂ ಹಣ್ಣುಗಳನ್ನು ಸಮರ್ಪಣೆ ಮಾಡಬಹುದು. ರಾಯರಿಗೆ ಯಾವುದೇ ಹಣ್ಣುಗಳನ್ನು ನೀವು ಸಮರ್ಪಣೆ ಮಾಡೋ ಹಾಗಿಲ್ಲ. ಸ್ತೋತ್ರ ಸೇವೆ ಎಲ್ಲ ಮುಗಿದಾದ ಮೇಲೆ 2 ತುಪ್ಪದ ಬತ್ತಿಗಳಿಂದ ಆರತಿಯನ್ನು ಮಹಾವಿಷ್ಣುವಿಗೂ ಮತ್ತು ರಾಯರಿಗೂ ಮಾಡುವಂತಹದ್ದು. ಇದಾದ ಮೇಲೆ ಮಹಾಮಂಗಳಾರತಿ ಮಾಡ್ಕೊಳ್ಳಿ. ನಾಳೆ ಯಾರೆಲ್ಲ ದಂಪತಿಗಳು ಮಕ್ಕಳಿಲ್ಲ ಅಂತ ಹೇಳಿ ಕೊರಗ್ತಾ ಇದ್ದೀರಾ, ಈ ಏಕಾದಶಿಯ ದಿವಸ ಸಂಕಲ್ಪ ಮಾಡಿಕೊಂಡು ದಂಪತಿಗಳಿಬ್ಬರೂ ಸಹ ಉಪವಾಸ ಮತ್ತು ಈ ಪೂಜೆ ಪುನಸ್ಕಾರವನ್ನು ನಿಷ್ಠೆಯಿಂದ ಮಾಡಿದ್ರೆ ಸಂತಾನ ಪ್ರಾಪ್ತಿಯಾಗತ್ತೆ ಅನ್ನುವಂತಹದ್ದು ಈ ಏಕಾದಶಿಯ ವಿಶಿಷ್ಟತೆ. ಇನ್ನು ಉಪವಾಸದ ವಿಚಾರವಾಗಿ ಬಂದಾಗ ಹೆಣ್ಮಕ್ಳು ನಿಟ್ಟುಪವಾಸ ಮಾಡಬೇಡಿ, ಹಾಲು ಹಣ್ಣನ್ನು ತಗೊಳ್ಳಿ. ರಾತ್ರಿ 8 ಗಂಟೆಗೆ ನಿಮ್ಮ ಉಪವಾಸವನ್ನು ಬಿಟ್ಟು ಸ್ವಲ್ಪ ಸಿಹಿ ಅವಲಕ್ಕಿಯನ್ನು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಬಳಸದಲ್ಲೇ ಮಾಡಿದಂತಹ ಉಪ್ಪಿಟ್ಟನ್ನು ಹೆಣ್ಮಕ್ಳು ಸೇವನೆ ಮಾಡಬಹುದು. ಗಂಡು ಮಕ್ಕಳು ನಿರ್ಜಲವಾದಂತಹ ಉಪವಾಸ ಮಾಡಿ ಅವತ್ತಿನ ದಿವಸ ಏನೂ ತಿನ್ನಲಿಕ್ಕೆ ಹೋಗಬೇಡಿ. ಏಕಾದಶಿಯ ದಿವಸ ಅಶಕ್ತರಿದ್ದೀವಿ, ಆರೋಗ್ಯ ಸರಿ ಇಲ್ಲ ಅನ್ನುವಂಥವರು ಹಾಲು ಹಣ್ಣನ್ನು ತೆಗೆದುಕೊಳ್ಬಹುದು. ಅವತ್ತಿನ ರಾತ್ರಿ 8 ಗಂಟೆಯ ತರುವಾಯ ಸ್ವಲ್ಪ ಅವಲಕ್ಕಿಯನ್ನು ಅಥವಾ ಉಪ್ಪಿಟ್ಟನ್ನು ಸೇವನೆ ಮಾಡಬಹುದು, ಅಶಕ್ತರು ಮಾತ್ರ. ಇದಿಷ್ಟು ಏಕಾದಶಿಗೆ ಸಂಬಂಧಪಟ್ಟಂತೆ ಆಚರಣೆ. ಇನ್ನು ನಿಮಗೆ ಬುಧವಾರ ದ್ವಾದಶಿಯ ಆಚರಣೆ ಬರುತ್ತೆ. ದ್ವಾದಶಿಯ ದಿವಸವೂ ಕೂಡ ನೀವು ಸ್ನಾನವನ್ನು ಮಾಡಿಕೊಂಡು ಅವತ್ತಿನ ದಿವಸ ಫೋಟೋಗಳನ್ನೆಲ್ಲ ಮತ್ತೆ ಒರೆಸುವಂತಹ ಅಗತ್ಯ ಇಲ್ಲ. ಸ್ವಲ್ಪ ತುಳಸಿ, ರಾಯರಿಗೂ ಅಷ್ಟೇ ಶ್ರೀಮನ್ ಮಹಾವಿಷ್ಣುವಿಗೂ ಅಷ್ಟೇ ತುಳಸಿ ಮತ್ತು ಸ್ವಲ್ಪ ಹೂಗಳನ್ನು ಏರಿಸುವಂತಹದ್ದನ್ನು ಮಾಡಿ. ಏಕಾದಶಿಯ ದಿವಸ ಯಾವೆಲ್ಲ ದೀಪಗಳನ್ನು ಹಚ್ಕೊಂಡಿರ್ತೀರ ಅಷ್ಟೂ ದೀಪಗಳನ್ನು ತುಳಸಿ ಮುಂದೆ ಎಲ್ಲ ಪೂಜೆ ಮಾಡಿದ್ದಾದಮೇಲೆ ದೇವರ ಮನೆಯಲ್ಲಿ ಮತ್ತೆ ಎಲ್ಲ ದೀಪಗಳನ್ನು ಹಚ್ಕೊಂಡು ನೀವು ನೈವೇದ್ಯ ಸಮೇತವಾಗಿ 6:30 ಒಳಗಡೆ ನಿಮ್ಮ ದ್ವಾದಶಿ ಪೂಜೆಯನ್ನು ಮುಗಿಸ್ಕೊಳ್ಳೋ ಅಂತಹದ್ದನ್ನು ಮಾಡಬೇಕು. ಏನು ನಿಮ್ಮ ಕೈಲಿ ಏನು ಶಕ್ತಿ ಇರುತ್ತೆ ಆ ಪ್ರಸಾದವನ್ನು ಮಾಡಿ. ನಾನು ಏಕಾದಶಿಯ ದಿವಸ ಹೇಗೆಲ್ಲ ಸ್ತೋತ್ರಗಳನ್ನು ಹೇಳ್ಕೊಡುವಂತಹದ್ದನ್ನು ಹೇಳ್ಕೊಟ್ಟಿರ್ತೀನಿ, ಅದನ್ನು ಮತ್ತೆ ದ್ವಾದಶಿಯ ದಿವಸವೂ ಹೇಳ್ಕೋಬೇಕು. ನೀವು ಸೇಮ್ ಪೂಜೆ ಏಕಾದಶಿಯ ದಿವಸ ಹೇಗೆ ಇರುತ್ತೋ ಪೂಜೆಯ ಪ್ರೊಸೀಜರ್ ಅದೇ ಥರ ಇರುತ್ತೆ. ನೈವೇದ್ಯವನ್ನು ಸಮರ್ಪಣೆ ಮಾಡಿ 6:30 ಒಳಗಡೆ ಮಹಾಮಂಗಳಾರತಿಯನ್ನು
ಮುಗಿಸ್ಕೊಳ್ಳೋ ಅಂತಹದ್ದನ್ನು ಮಾಡಿ ತಪ್ಪದೆ ಏಕಾದಶಿಯ ದಿವಸ ಹೋಗಿ ಶ್ರೀಮನ್ ಮಹಾವಿಷ್ಣುವಿನ ದರ್ಶನ ಮತ್ತು ತಪ್ಪದೆ ರಾಯರ ದರ್ಶನವನ್ನು ಮಾಡಿಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ಇದಿಷ್ಟು ಏಕಾದಶಿ ಮತ್ತು ದ್ವಾದಶಿಯ ಆಚರಣೆಯ ಬಗ್ಗೆ ಮಾಹಿತಿ. ಎಲ್ರಿಗೂ ಸಹ ರಾಯರ ಅನುಗ್ರಹ ದೊರೆಯಲಿ ಅಂತ ಹೇಳಿ ಕೇಳ್ಕೊತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.